ಕಡೆ ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲೇ ವರ್ತಿಸ್ತಾ ಇದೆ. ಈ ರೀತಿ ಮಲತಾಯಿ ಧೋರಣೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ನಾವು ತೋರಿಸುವಂತ ಸ್ಟೋರಿನ ರಾಜ್ಯ ಸರ್ಕಾರ ನೋಡ್ಲೇಬೇಕು. ಸ್ಫೋಟಕ ಸ್ಟೋರಿ. ದಾವಣಗೆರೆಯಲ್ಲಿ ನಿರಾಶ್ರಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಕ್ರಮ ಮನೆ ತೆರವು ಕಾರ್ಯಾಚರಣೆ ವೇಳೆ ಕುಟುಂಬಗಳು ಬೀದಿಗೆ ಬಿದ್ದಿತ್ತು. ಮನೆ ಕಳೆದುಕೊಂಡವರು ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿತ್ತು. ಅವರನ್ನ ಕಾಳಜಿ ಕೇಂದ್ರದಲ್ಲಿ ಇಟ್ಟಿದ್ರು. ಆದ್ರೆ ಖರ್ಚುಗಟ್ಟ ಕಾಳಜಿ ಕೇಂದ್ರದಿಂದ ಅಧಿಕಾರಿಗಳು ಅವರನ್ನ ಹೊರಹಾಕಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆ ತೆರವು ಮಾಡಿಸಿದ್ದು ಅಧಿಕಾರಿಗಳು. ರವೀಂದ್ರನಾಥ ಬಡಾವಣೆಯ 36 ಕುಟುಂಬಗಳು ಬೀದಿಗೆ ಬಿದ್ದಿತ್ತು. ಆ 36 ಕುಟುಂಬಗಳ ಎಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿದ್ರು. ಖರ್ಚುಗಟ್ಟ ಕಾಳಜಿ ಕೇಂದ್ರದಲ್ಲಿ. ಆದ್ರೆ ಅಧಿಕಾರಿಗಳು ಬಂದು ಆ ಕಾಳಜಿ ಕೇಂದ್ರದಿಂದಲೂ ಕೂಡ ಈಗ ಹೊರಗಡೆ ಹಾಕಿದ್ದಾರೆ. ಇದು ರಾಜ್ಯ ಸರ್ಕಾರದ ಧೋರಣೆ. ಇವತ್ತು ಎಲ್ಲಿಂದಲೋ ಬಂದಂತವರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಅದನ್ನ ಕೆಡವಿದ್ದ ಅಧಿಕಾರಿಗಳಿಗೆ ಕೇಸ್ ಕೊಟ್ಟಿಲ್ಲ. ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದಾರ. ಸರ್ ಇದು ಏನಾರ ಮುಂದುವರಿತು ಅಂದ್ರೆ ಅಷ್ಟು ಪೆಟ್ರೋಲ್ ಹಾಕೊಂಡ್ ಇಲ್ಲೇ ಬೆಂಕಿ ಹಚ್ಕೊಂತೀವಿ. ಅದ್ ಏನ್ ಮಾಡ್ಕೊಂತಾರೆ ಮಾಡ್ಕೊ ಹೋಗ್ರಿ. ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಅಕ್ಟೋಬರ್ 11ರಂದು ದಾವಣಗೆರೆ ಹೊರವಲಯದ ರವೀಂದ್ರನಾಥ್ ಬಡಾವಣೆಯಲ್ಲಿ ನಡೆದಂತ ತೆರವು ಕಾರ್ಯಾಚರಣೆ ವೇಳೆ 38 ಕುಟುಂಬಗಳು ಏನು ಬೀದಿಗೆ ಬಿದ್ದಿರುವಂತದ್ದು. ಸೊ ಆ ಬೀದಿಗೆ ಬಿದ್ದಂತಹ ಕುಟುಂಬಗಳನ್ನ ಏನು ಜಿಲ್ಲಾಡಳಿತ ಸ್ವತಃ ತುರ್ಚುಘಟ್ಟದಲ್ಲಿರುವಂತಹ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ನಿಮಗೆ ಶೀಘ್ರದಲ್ಲಿ ನಾವು ಒಂದು ನಿಗದಿತ ಸ್ಥಳವನ್ನ ಗುರುತಿಸಿ ಕೊಡ್ತೇವೆ, ಅಲ್ಲಿವರೆಗೂ ನೀವು ಗಂಜಿ ಕೇಂದ್ರದಲ್ಲಿ ಇರಿ ಅನ್ನುವಂತ ಒಂದು ಮಾತನ್ನ ಹೇಳಿ ಅವರನ್ನ ದಾವಣಗೆರೆಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂತಹ ತುರ್ಚುಘಟ್ಟದ ಒಂದು ಗಂಜಿ ಕೇಂದ್ರದಲ್ಲಿ ಇಡುವಂತಹ ವ್ಯವಸ್ಥೆಯನ್ನ ಮಾಡುತ್ತೆ. ಆದ್ರೆ ಆ 3 ದಿನದಲ್ಲಿ ಜಾಗ ಕೊಡ್ತೇನೆ ಅಂತ ಹೇಳುವಂತಹ ಜಿಲ್ಲಾಡಳಿತ 3 ತಿಂಗಳಾದ್ರೂ ಸಹ ಅವರನ್ನ ಇವತ್ತ ತಿರುಗಿ ನೋಡುವಂತ ಕೆಲಸವನ್ನು ಮಾಡಿಲ್ಲ. ಆದ್ರೆ ಈಗ ಏಕಾಏಕಿ ಏನು ಅವರನ್ನ ಗೇಟ್ ಗಂಜಿ ಕೇಂದ್ರದಿಂದ ಹೊರಗಡೆ ಹಾಕುವಂತ ಕೆಲಸವೂ ಸಹ ಆಗಿದೆ. ಅಂತಂದ್ರೆ ಕೆಲವೊಂದಷ್ಟು ಗಂಜಿ ಕೇಂದ್ರಕ್ಕೆ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ನಲ್ಲಿ ಅಂದ್ರೆ 3 ತಿಂಗಳವರೆಗೆ ಅವರಿಗೆ ಅವಕಾಶ ಇದೆ. 3 ತಿಂಗಳ ಅಲ್ಲೇ ಏನಾದ್ರೂ ಒಂದು ಬೇರೆ ರೀತಿ ಒಂದು ಅವರು ವ್ಯವಸ್ಥೆನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆ ಅವಧಿ ಮುಗಿದಿದೆ. ಆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಏನು ಈಗ ಅವರನ್ನ ಹೊರಗೆ ಕಳಿಸುವಂತ ಕೆಲಸವೂ ಸಹ ಆಗಿದೆ. ಏನು ವನವಾಸ ಅನುಭವಿಸುತ್ತಿರುವಂತಹ ಇವರಿಗೆ ಯಾವೊಬ್ಬ ಸಣ್ಣ ವಿಲೇಜ್ ಅಕೌಂಟ್ ಸಹ ಒಂದು ಕಣಿಕರ ತೋರುವಂತ ಕೆಲಸ ಮಾಡಿಲ್ಲ ಅನ್ನೋದೇ ನಿಜಕ್ಕೂ ದುರದೃಷ್ಟ ಅಂತ ಹೇಳ್ಬೋದು. ಇಲ್ಲಿ ಮಹಿಳೆಯರಿದ್ದಾರೆ, ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹೇಳಮ್ಮ, ಇವತ್ತು ಗೇಟ್ ಮುಂದೆ ಕೂತ್ಕೊಳ್ಳಕ್ಕೆ ಕಾರಣ ಏನು? ಸರ್, ನಮಗೆ ಜಾಗ ಇಲ್ದಕ್ಕೆ ನಮಗೆ ಹೊರಗೆ ಹಾಕಿರೋದಕ್ಕೆ ಗೇಟ್ ಮುಂದೆ ಕೂತ್ಕೊಂಡಿ ಸರ್. ನಮಗೆ ಇರೋ ಅಂತ ಸ್ಥಳನ ನಮಗೆ ಕಸ್ಕೊಂಡ್ ನಮ್ಮಿಂದ ಬೀದಿಗೆ ತಂದ್ಬಿಟ್ಟಾರ ಸರ್. ನಮಗೆ ಏನಾರ ಒಂದ್ ವ್ಯವಸ್ಥೆ ಆಗ್ಲ ಅಂತ ಹೇಳಿ ಗೇಟ್ ಹತ್ರ ಕೂತ್ಕೊಂಡಿ 3 ದಿನ ಅಷ್ಟೇ ಟೈಮ್ ಹೇಳಿದ್ದೆ. 3 ತಿಂಗಳಾದ್ರೆ ಯಾರು ಬಂದಿಲ್ಲ ಸರ್. ಒಬ್ಬ ಅಧಿಕಾರಿಗಳು ಯಾರು ಬಂದು ಹೆಂಗದಿರಮ್ಮ, ನಿಮ್ಗೆ ಏನ್ ಸಮಸ್ಯೆ ಕೇಳದ್ ಬೇಡ ಸರ್. ನಾವ್ ಸತ್ತಿದೀವ ಬದುಕಿದೀವ ಅಂತ ನೋಡಕಾದ್ರೂ ಬಂದಿಲ್ಲ. ಹೇಳಿ ಅಮ್ಮ, ಬೆಂಗಳೂರಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ನಿಮ್ಮ ಇಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ? ಯಾಕೆ ಮಾಡ್ತಾ ಐತೆ ಅಂದ್ರೆ ಅವ್ರಿಗೆ ಬೇಕಾದಾಗ ಬರ್ತಾರೆ, ನಮ್ಮ ಹತ್ರ ಓಟ್ ಹಾಕ್ರಿ ಅಂತಾರೆ. ಸರ್ಕಾರ ಎಲ್ಲ ಸೌಲಭ್ಯ ಮಾಡ್ಕೊಂತಾರೆ, ನಮ್ಮನ್ನ ಬೀದಿಲ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಜಾಗ ಕೊಡೋವರೆಗೂ ನಾವ್ ಇಲ್ಲಿ ಕದ್ಲಲ್ಲ. ನಮ್ಮ ಮಲ್ಲಣ್ಣರು 2 ಸಾರಿ 3 ಸಾರಿ ಕಮಿಷನರ್ಗೆ ಹೇಳಿದ್ರು ಅವ್ ಕೊಟ್ಟಿಲ್ಲ. ಸ್ಪಾಟೆ ಅವಳದೇ ತಪ್ಪು, ಮೇನ್ ಕಮಿಷನರ್ದೇ ತಪ್ಪು, ತಹಸೀಲ್ದಾರ್ ತಪ್ಪು ನೋಡ್ರಿ. ಈಗ ನಮಗೆ ಜಾಗ ಎಲ್ಲಾದ್ರೂ ಕೊಡ್ಲಿ ಹೋಗ್ತಿವಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. ನಾವು ಗೇಟ್ ಹತ್ರನೇ ಇರ್ತೀವಿ. ಅವರೇ ತಂದ್ ಬಿಟ್ಟಿರೋದು, ಅವರೇ ಬಂದ್ ಕರ್ಕೊಂಡ್ ಹೋಗ್ಬೇಕು ನಮ್ಮನ್ನ. ಅಲ್ಲಿವರೆಗೂ ನಾವು ಕದ್ಲಲ್ಲ ರೀ. ಏನದಿಷ್ಟು ಇಲ್ಲಿರುವಂತ ನಿರಾಶ್ರಿತ. ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲೇ ವರ್ತಿಸ್ತಾ ಇದೆ. ಈ ರೀತಿ ಮಲತಾಯಿ ಧೋರಣೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ನಾವು ತೋರಿಸುವಂತ ಸ್ಟೋರಿನ ರಾಜ್ಯ ಸರ್ಕಾರ ನೋಡ್ಲೇಬೇಕು. ಸ್ಫೋಟಕ ಸ್ಟೋರಿ. ದಾವಣಗೆರೆಯಲ್ಲಿ ನಿರಾಶ್ರಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಕ್ರಮ ಮನೆ ತೆರವು ಕಾರ್ಯಾಚರಣೆ ವೇಳೆ ಕುಟುಂಬಗಳು ಬೀದಿಗೆ ಬಿದ್ದಿತ್ತು. ಮನೆ ಕಳೆದುಕೊಂಡವರು ಕುಟುಂಬಗಳಿಗೆ ಸಂಕಷ್ಟ ಎದುರಾಗಿತ್ತು. ಅವರನ್ನ ಕಾಳಜಿ ಕೇಂದ್ರದಲ್ಲಿ ಇಟ್ಟಿದ್ರು. ಆದ್ರೆ ಖರ್ಚುಗಟ್ಟ ಕಾಳಜಿ ಕೇಂದ್ರದಿಂದ ಅಧಿಕಾರಿಗಳು ಅವರನ್ನ ಹೊರಹಾಕಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆ ತೆರವು ಮಾಡಿಸಿದ್ದು ಅಧಿಕಾರಿಗಳು. ರವೀಂದ್ರನಾಥ ಬಡಾವಣೆಯ 36 ಕುಟುಂಬಗಳು ಬೀದಿಗೆ ಬಿದ್ದಿತ್ತು.
ಆ 36 ಕುಟುಂಬಗಳ ಎಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿದ್ರು, ತುರ್ಚುಘಟ್ಟ ಕಾಳಜಿ ಕೇಂದ್ರದಲ್ಲಿ. ಆದ್ರೆ ಅಧಿಕಾರಿಗಳು ಬಂದು ಆ ಕಾಳಜಿ ಕೇಂದ್ರದಿಂದಲೂ ಕೂಡ ಈಗ ಹೊರಗಡೆ ಹಾಕಿದ್ದಾರೆ. ಇದು ರಾಜ್ಯ ಸರ್ಕಾರದ ಧೋರಣೆ. ಇವತ್ತು ಎಲ್ಲಿಂದಲೋ ಬಂದಂತವರು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡಿಕೊಂಡು ಅದನ್ನ ಕೆಡವಿದ್ದ ಅಧಿಕಾರಿಗಳಿಗೆ ಕೇಸ್ ಕೊಟ್ಟಿಲ್ಲ, ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಕ್ ಬಂದಾರೆ. ಸರ್ ಇದು ಏನಾರ ಮುಂದುವರಿತು ಅಂದ್ರೆ ಅಷ್ಟು ಪೆಟ್ರೋಲ್ ಹಾಕೊಂಡ್ ಇಲ್ಲೇ ಬೆಂಕಿ ಹಚ್ಕೊಂತೀವಿ. ಅದೇನ್ ಮಾಡ್ಕೊಂತ ಮಾಡ್ಕೊ ಹೋಗ್ರಿ. ಕೋರ್ಟ್ ಆದೇಶ ಪಾಲನೆ ಮಾಡಬೇಕು. ಕೋರ್ಟ್ ಆದೇಶ ನಾವು ಪಾಲನೆ ಅಕ್ಟೋಬರ್ 11ರಂದು ದಾವಣಗೆರೆ ಹೊರವಲಯದ ರವೀಂದ್ರನಾಥ್ ಬಡಾವಣೆಯಲ್ಲಿ ನಡೆದಂತ ತೆರವು ಕಾರ್ಯಾಚರಣೆ ವೇಳೆ 38 ಕುಟುಂಬಗಳು ಏನು ಬೀದಿಗೆ ಬಿದ್ದಿರುವಂತದ್ದು. ಸೊ ಆ ಬೀದಿಗೆ ಬಿದ್ದಂತಹ ಕುಟುಂಬಗಳನ್ನ ಏನು ಜಿಲ್ಲಾಡಳಿತ ಸ್ವತಃ ತುರ್ಚುಘಟ್ಟದಲ್ಲಿರುವಂತಹ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ನಿಮಗೆ ಶೀಘ್ರದಲ್ಲಿ ನಾವು ಒಂದು ನಿಗದಿತ ಸ್ಥಳವನ್ನ ಗುರುತಿಸಿ ಕೊಡ್ತೇವೆ, ಅಲ್ಲಿವರೆಗೂ ನೀವು ಗಂಜಿ ಕೇಂದ್ರದಲ್ಲಿ ಇರಿ ಅನ್ನುವಂತ ಒಂದು ಮಾತನ್ನ ಹೇಳಿ ಅವರನ್ನ ದಾವಣಗೆರೆಯಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂತಹ ತುರ್ಚುಘಟ್ಟದ ಒಂದು ಗಂಜಿ ಕೇಂದ್ರದಲ್ಲಿ ಇಡುವಂತಹ ವ್ಯವಸ್ಥೆಯನ್ನ ಮಾಡುತ್ತೆ. ಆದ್ರೆ ಆ 3 ದಿನದಲ್ಲಿ ಜಾಗ ಕೊಡ್ತೇನೆ ಅಂತ ಹೇಳಿರುವಂತಹ ಜಿಲ್ಲಾಡಳಿತ 3 ತಿಂಗಳಾದ್ರೂ ಸಹ ಅವರನ್ನ ಇವತ್ತ ತಿರುಗಿ ನೋಡುವಂತ ಕೆಲಸವನ್ನು ಮಾಡಿಲ್ಲ. ಆದ್ರೆ ಈಗ ಏಕಾಏಕಿ ಏನು ಅವರನ್ನ ಗೇಟ್ ಗಂಜಿ ಕೇಂದ್ರದಿಂದ ಹೊರಗಡೆ ಹಾಕುವಂತ ಕೆಲಸವೂ ಸಹ ಆಗಿದೆ. ಅಂತಂದ್ರೆ ಕೆಲವೊಂದಷ್ಟು ಗಂಜಿ ಕೇಂದ್ರಕ್ಕೆ ಒಂದು ಆಡಳಿತ ವ್ಯವಸ್ಥೆ ಇರುತ್ತೆ, ಅದಕ್ಕೊಂದು ಸಿಸ್ಟಮ್ ಇರುತ್ತೆ. ಆ ಸಿಸ್ಟಮ್ ನಲ್ಲಿ ಅಂದ್ರೆ 3 ತಿಂಗಳವರೆಗೆ ಅವರಿಗೆ ಅವಕಾಶ ಇದೆ. 3 ತಿಂಗಳ ಅಲ್ಲೇ ಏನಾದ್ರು ಒಂದು ಬೇರೆ ರೀತಿ ಒಂದು ಅವರು ವ್ಯವಸ್ಥೆನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆ ಅವಧಿ ಮುಗಿದಿದೆ. ಆ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಏನು ಈಗ ಅವರನ್ನ ಹೊರಗೆ ಕಳಿಸುವಂತ ಕೆಲಸವೂ ಸಹ ಆಗಿದೆ. ಏನು ವನವಾಸ ಅನುಭವಿಸುತ್ತಿರುವಂತಹ ಇವರಿಗೆ ಯಾವೊಬ್ಬ ಸಣ್ಣ ವಿಲೇಜ್ ಅಕೌಂಟ್ ಸಹ ಒಂದು ಕಣಿಕರ ತೋರುವಂತ ಕೆಲಸ ಮಾಡಿಲ್ಲ ಅನ್ನೋದೇ ನಿಜಕ್ಕೂ ದುರದೃಷ್ಟ ಅಂತ ಹೇಳ್ಬೋದು. ಇಲ್ಲಿ ಮಹಿಳೆಯರ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಹೇಳಮ್ಮ, ಇವತ್ತು ಗೇಟ್ ಮುಂದೆ ಕೂತ್ಕೊಳ್ಳಕ್ಕೆ ಕಾರಣ ಏನು? ಸರ್, ನಮಗೆ ಜಾಗ ಇಲ್ದಕ್ಕೆ ನಮಗೆ ಹೊರಗೆ ಹಾಕಿರೋದಕ್ಕೆ ಗೇಟ್ ಮುಂದೆ ಕೂತ್ಕೊಂಡಿ ಸರ್. ನಮಗೆ ಇರೋ ಅಂತ ಸ್ಥಳನ ನಮಗೆ ಕಸ್ಕೊಂಡ್ ನಮ್ಮನ್ನ ಬೀದಿಗೆ ತಂದ್ಬಿಟ್ಟಾರ ಸರ್. ನಮಗೆ ಏನಾರ ಒಂದ್ ವ್ಯವಸ್ಥೆ ಆಗ್ಲ ಅಂತಂದೇಳಿ ಗೇಟ್ ಹತ್ರ ಕೂತ್ಕೊಂಡಿ 3 ದಿನ ಅಷ್ಟೇ ಟೈಮ್ ಹೇಳಿದ್ರಿ. 3 ತಿಂಗಳಾದ್ರೆ ಯಾರು ಬಂದಿಲ್ಲ ಸರ್. ಒಬ್ಬ ಅಧಿಕಾರಿಗಳು ಯಾರು ಬಂದು ಹೆಂಗದಿರಮ್ಮ, ನಿಮ್ಗೆ ಏನ್ ಸಮಸ್ಯೆ ಕೇಳದ್ ಬೇಡ ಸರ್. ನಾವ್ ಸತ್ತಿದೀವ ಬದುಕಿದೀವ ಅಂತ ನೋಡಕ್ಕಾದ್ರೂ ಬಂದಿಲ್ಲ. ಹೇಳಿ ಅಮ್ಮ, ಬೆಂಗಳೂರಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ ನಿಮ್ಮ ಇಲ್ಲಿ ನಡೆದಿರುವಂತಹ ತೆರವು ಕಾರ್ಯಾಚರಣೆ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ಯಾಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ? ಯಾಕೆ ಮಾಡ್ತಾ ಐತೆ ಅಂದ್ರೆ ಅವ್ರಿಗೆ ಬೇಕಾದಾಗ ಬರ್ತಾರೆ, ನಮ್ಮ ಹತ್ರ ಓಟ್ ಹಾಕ್ರಿ ಅಂತಾರೆ. ಸರ್ಕಾರ ಎಲ್ಲ ಸೌಲಭ್ಯ ಮಾಡ್ಕೊಂತಾರೆ, ನಮ್ಮನ್ನ ಬೀದಿಲ್ ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ಜಾಗ ಕೊಡೋವರೆಗೂ ನಾವ್ ಇಲ್ಲಿ ಕದ್ಲಲ್ಲ. ನಮ್ಮ ಮಲ್ಲಣ್ಣರು 2 ಸಾರಿ 3 ಸಾರಿ ಕಮಿಷನರ್ಗೆ ಹೇಳಿದ್ರು ಅವ್ ಕೊಟ್ಟಿಲ್ಲ. ಸ್ಪಾಟ ಅವಳದೇ ತಪ್ಪು, ಮೇನ್ ಕಮಿಷನರ್ದೇ ತಪ್ಪು, ತಹಸೀಲ್ದಾರ್ ತಪ್ಪು. ನೋಡ್ರಿ, ಈಗ ನಮಗೆ ಜಾಗ ಎಲ್ಲಾದ್ರೂ ಕೊಡ್ಲಿ ಹೋಗ್ತಿವಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. ನಾವು ಗೇಟ್ ಹತ್ರನೇ ಇರ್ತೀವಿ. ಅವರೇ ತಂದ್ ಬಿಟ್ಟಿರೋದು, ಅವರೇ ಬಂದ್ ಕರ್ಕೊಂಡ್ ಹೋಗ್ಬೇಕು ನಮ್ಮನ್ನ. ಅಲ್ಲಿ